ಇವತ್ತು ನಮ್ಮ ಕೋಟೇಶ್ವರ ಸಹಕಾರಿ ಬ್ಯಾಂಕ್ನ 27ನೇ ಸರ್ವಸಹ್ಯ ಸದಸ್ಯರ ಮಹಾಸಭೆ ಇವತ್ತು ಮುಕ್ತಾಯವಾಗಿದೆ. ಇವತ್ತು ನಾವು ನಮ್ಮ ಬ್ಯಾಂಕಿನ ಪ್ರಗತಿ ಬಗ್ಗೆ, ಇದರ ಲಾಭ, ಇದೆಲ್ಲ ವಿಲೇವಾರಿ, ಇದ್ರ ಬಗ್ಗೆ ಎಲ್ಲ ನಾವು ಇವತ್ತು ಚರ್ಚೆ ಮಾಡಿ, ಎಲ್ಲ ಸದಸ್ಯರು ಬಂದಿದ್ದರು. ಮುಂದಿನ ಚರ್ಚೆ ಮಾಡಿ ಎಲ್ಲ ಸದಸ್ಯರು ಕೂಡ ನಮಗೆ ಒಳ್ಳೆಯ ಪ್ರಶಂಸೆಯನ್ನು ಕೊಟ್ಟಿದ್ದಾರೆ. ನಾವು 27 ವರ್ಷದಿಂದ ಪ್ರತಿ ವರ್ಷವೂ ಕೂಡ ಲಾಭವನ್ನು ಕೊಟ್ಟಿದ್ದೇವೆ. ಪ್ರತಿ ವರ್ಷವೂ ಕೂಡ ಲಾಭ ಮಾಡಿದ್ದೇವೆ ಬ್ಯಾಂಕು. ಹಾಗೆ ಬ್ಯಾಂಕಿನ ಉನ್ನತಿ ಪ್ರಗತಿ ಬಗ್ಗೆ ನಮ್ಮ ಗ್ರಾಹಕರು ಕೂಡ ನಮಗೆ ಒಳ್ಳೆಯ ಒಂದು ಅಭಿಪ್ರಾಯವನ್ನು ಕೊಟ್ಟಿದ್ದಾರೆ. ಹಾಗೆ ಮುಂದೆ ಕೂಡ ಇದೇ ಥರ ನಾವು ಬ್ಯಾಂಕನ್ನು ನಡೆಸ್ಕೊಂಡು ಹೋಗ್ತೀವಿ. ಯಾವ ಥರದ ನಮ್ಮ ಬ್ಯಾಂಕಿನಲ್ಲಿ ಒಂದು ಇದಕ್ಕೆ ಅವಕಾಶ ಇಲ್ಲ. ಒಳ್ಳೆಯ ನಿರ್ದೇಶಕರನ್ನೇ ತಗೊಂಡು ಎಲ್ಲ ನಿರ್ದೇಶಕರು ಒಮ್ಮತದಿಂದ ನಾವು ಕೆಲಸ ಮಾಡಿ ಬ್ಯಾಂಕನ್ನು ಇನ್ನೂ ಉನ್ನತಿಗೆ ತಗೊಂಡು ಹೋಗ್ಬೇಕಂತ ನಾವೆಲ್ಲರೂ ಕೂಡ ಪ್ರಯತ್ನ ಮಾಡ್ತಾ ಇದ್ದೀವಿ. ನಾನು 27 ವರ್ಷಗಳಲ್ಲಿ ಪ್ರಾರಂಭದಿಂದಲೂ ಇಲ್ಲಿವರೆಗೂ ಇದ್ದೇನೆ. ನನಗೆಲ್ಲರೂ ಬಹಳ ಚೆನ್ನಾಗಿ ನಿಮ್ಮ ಬ್ಯಾಂಕ್ ಅತ್ಯುತ್ತಮವಾಗಿ ನಡೀತಾ ಇದೆ ಅನ್ನುವಂತಹ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ನಮ್ಮಿಂದ ಸಹಕಾರವನ್ನು ಕೂಡ ಪಡೆದುಕೊಂಡಿದ್ದಾರೆ. ನಾವು ಮೊದಲನೇ ವರ್ಷದಿಂದನೇ ನಾವು ಡಿವಿಡೆಂಡನ್ನು ಕೊಡುವಂತಹ ಒಂದು ಪ್ರಾರಂಭ ಮಾಡಿದ್ದೇವೆ. ಅಂದರೆ ನಮ್ಮ ಹೇಗೆ ನಡೆಸ್ತಾ ಇದ್ವಿ ಅನ್ನೋದಕ್ಕೆ ಒಂದು ಪ್ರೂಫ್ ಅದು. ಈ ಸಾರಿ ನಾವು 12% ಡಿವಿಡೆಂಡ್ ಕೊಡ್ತೀವಿ. ಅಂದರೆ ಅದರ ಅರ್ಥ ನೀವು ತಿಳ್ಕೋಬೇಕು. ಬರೀ 5-6% ಬಡ್ಡಿ ಇಳಿಸ್ತಾ ಇರುವಾಗ ನಾವು 12% ಡಿವಿಡೆಂಡ್ ಕೊಡ್ತೀವಿ ಅಂತ ಹೇಳಿದ್ರೆ ಅತ್ಯುತ್ತಮವಾದಂತಹ ಒಂದು ಪ್ರಾಫಿಟ್ ಬಂದಿದೆ. ಅದೇ ರೀತಿ ನಡೆಸ್ತಾ ಇದ್ದಾರೆ ಅನ್ನುವಂತಹ ಒಂದು ಅಭಿಪ್ರಾಯವನ್ನು ಎಲ್ಲರೂ ವ್ಯಕ್ತಪಡಿಸಿದ್ದಾರೆ. RBI ರೂಲ್ಸ್ ಇರುತ್ತೆ, ಅದನ್ನು ನಾವು ಸಂಪೂರ್ಣವಾಗಿ ಫಾಲೋ ಮಾಡಿ ಅದೇ ರೀತಿಯಲ್ಲಿ ಕೊಡ್ತೀವಿ. ನಾವು ಹೇಗೋ ಸಾಲ ಕೊಟ್ಟು ಅದು ಮತ್ತೆ ಹೆಚ್ಚು ಕಮ್ಮಿ ಆಗಬಾರ್ದು. ಆ ಉದ್ದೇಶದಿಂದ ಅವರ ಕಾನೂನಿನ ಪ್ರಕಾರ ಹೇಗಿದೆ ಅದರ ಪ್ರಕಾರನೇ ನಾವು ಸಾಲವನ್ನು ಕೊಡ್ತೇವೆ. ಡಿಪಾಸಿಟ್ ಅಂದರೆ ಅವರಿಗೆ ಜಾಸ್ತಿ ಇಂಟ್ರೆಸ್ಟು ಎಷ್ಟು ಅದು ಮತ್ತೆ ಡಿಪಾಸಿಟ್ ಕೊಟ್ಟರುಗಳು ಇಂಟ್ರೆಸ್ಟ್ ಜಾಸ್ತಿ ಕೊಟ್ಟರುಗಳು ಆಗಿಲ್ಲ. ಅವರಿಗೆ ನಂಬಿಕೆ ಬೇಕು. ಇಲ್ಲಿರುವ ಆಡಳಿತ ಮಂಡಳಿಯಿಂದ ನಮಗೆ ದೋಖ ಆಗೋದಿಲ್ಲ ಅನ್ನುವಂಥ ನಂಬಿಕೆ ಇದ್ದರೆ ಮಾತ್ರ ಡೆಪಾಸಿಟ್ ಇಡ್ತಾರೆ. ಇಲ್ಲಿ ಡೆಪಾಸಿಟ್ ಇಟ್ಟು ಅಷ್ಟು ಇಂಟ್ರೆಸ್ಟ್ ಕೊಡ್ತಾನೆ, ಇಂಟ್ರೆಸ್ಟ್ ಕೊಡ್ತಾರೆ, ಬರೀ ಇಂಟ್ರೆಸ್ಟೇ ಗ್ಯಾರಂಟಿ ಆಗುತ್ತೆ. ಆಮೇಲೆ ಹಾಗಾಗಬಾರ್ದು. ನಾವು ಜನರಲ್ ಬಾಡಿ ಮೀಟಿಂಗಿಗೆ ಯಾರೂ ಗರಿಷ್ಠ ಕಾರ್ಯವಾಗಿಲ್ಲ. ನಾವು ನಮ್ಮ ಸದಸ್ಯರು ಮಾತ್ರ ಬಂದು ಬ್ಯಾಂಕಿನ ಆಗು ಹೋಗುಗಳ ಬಗ್ಗೆ ಹೇಗಿದೆ ಅನ್ನೋದನ್ನು ವಿಮರ್ಶೆ ಮಾಡುವಂಥದ್ದು ಮಾತ್ರ ಇದು. ನೀವು ಇದೇ ರೀತಿ ನಮ್ಮ ಮೇಲೆ ನಂಬಿಕೆ ಇಟ್ಟು ನಾವು ನಡೆಸಿಕೊಂಡು ಹೋಗುವುದು ಬೇಕಾದರೂ ನೀವು ಲೋನ್ ತಗೊಂಡು ಸರಿಯಾಗಿ ಕಟ್ಟಬೇಕು. ಅದು ಮಾಡಿದಾಗ ನಾವು ನಮ್ಮ ಬ್ಯಾಂಕಲ್ಲೇ ವ್ಯವಹಾರ ಮಾಡಿ ಡೆಪಾಸಿಟ್ ಇಡಿ, ವ್ಯವಹರಿಸಿ, ಸಾಲ ತೆಗೆದುಕೊಳ್ಳಿ, ಸರಿಯಾಗಿ ಕಟ್ಟಿ, ನೀವು ಅದರಿಂದ ಬೆನಿಫಿಟ್ ಪಡೀರಿ.